ಕಳೆದ 1 ವರ್ಷದಿಂದ ಆಡಳಿತ ಸಮಿತಿ ಇಲ್ಲದೆ ಕಂಗಾಲಾಗಿದ್ದ ಕುಂದಾಪುರ ಪುರಸಭೆಯ 2ನೇ ಅವಧಿಯ ನೂತನ ಅಧ್ಯಕ್ಷರಾಗಿ ಬಿಜೆಪಿಯ ಮೋಹನ್ ದಾಸ್ ಶೆಣೈ ಕಾಂಗ್ರೆಸ್ ಅಭ್ಯರ್ಥಿ ಚಂದ್ರಶೇಖರ್ ಕಾರ್ವಿ ಅವರನ್ನ ಸೋಲಿಸಿ ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷರಾಗಿ ಬಿಜೆಪಿಯ ಸಾಮಾನ್ಯ ಮಹಿಳಾ ಸದಸ್ಯೆ ವನಿತಾ ಎಸ್ ಬಿಲ್ಲವ ಆಯ್ಕೆಯಾಗಿದ್ದಾರೆ. ಈ ಹಿಂದೆ 4 ಬಾರಿ ಪುರಸಭೆಯ ಸದಸ್ಯರಾಗಿ 2 ಬಾರಿ ಪುರಸಭೆಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದ ಮೋಹನ್ ದಾಸ್ ಶೆಣೈ ಅವರು 3ನೇ ಬಾರಿಗೆ ಮತ್ತೆ ನಾಯಕತ್ವದ ಚುಕ್ಕಾಣಿಯನ್ನ ಹಿಡಿದಿದ್ದಾರೆ. ಚುನಾವಣಾ ಪ್ರಕ್ರಿಯೆಗೂ ಮುನ್ನ ಬಿಜೆಪಿಯ ಕಚೇರಿಯಲ್ಲಿ ಪುರಸಭಾ ಸದಸ್ಯರ ಸಭೆ ಕರೆಯಲಾಗಿದ್ದು, ಆಕಾಂಕ್ಷಿಗಳ ಅಸಮಾಧಾನ ಹೋಗಲಾಡಿಸುವಲ್ಲಿ ಬಿಜೆಪಿ ನಾಯಕರು ಯಶಸ್ವಿಯಾಗಿದ್ದು, ಬಳಿಕ ಮೋಹನ್ ದಾಸ್ ಶೆಣೈ ಹಾಗೂ ವನಿತಾ ಬಿಲ್ಲವ ಅವರಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸುವಂತೆ ಪಕ್ಷ ಸೂಚನೆಯನ್ನ ನೀಡಿತ್ತು. ಯುಜೆಡಿಗೆ ಸಂಬಂಧಪಟ್ಟಂತೆ ಶಾಸಕರು ನನಗೆ ತಿಳಿದ ಮಟ್ಟಿಗೆ ಮೊನ್ನೆ 2-3 ದಿನದ ಸಭೆಯನ್ನು ಕರೆದಿದ್ದಾರೆ. ಯುಜೆಡಿಯವರು ಕೂಡ ಮೊನ್ನೆ ನನಗೆ ಫೋನ್ ಮಾಡಿ ಹೇಳಿದ್ದಾರೆ, ಸಂಬಂಧಪಟ್ಟ ಹಾಳಾಗಿರತಕ್ಕಂಥ ರಸ್ತೆಗಳನ್ನು ನಾವು ಸರಿ ಮಾಡ್ತೇನೆ, ನೀವು ಅಧ್ಯಕ್ಷ ಆದಮೇಲೆ ಬರ್ತೇನೆ ಅಂತ ಹೇಳಿದ್ದಾರೆ. ಮತ್ತು ಜಾಗಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸರ್ವೆಯನ್ನು ಮಾಡಿ ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಅನ್ನತಕ್ಕಂಥ ಒಂದು ವರ್ತಮಾನವೂ ಕೂಡ ನಮಗೆ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಶಾಸಕರೊಂದಿಗೆ ಸೇರಿಕೊಂಡು ಯುಜೆಡಿಗೆ ಸಂಬಂಧಪಟ್ಟಂಥ ಏನು ಕಾರ್ಯಕ್ರಮ ಇದೆ ಅದನ್ನು ಆದಷ್ಟು ಶೀಘ್ರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಹೊಸ ಉಮೇದುವಾರಕ್ಕಿಂತ ಹೊಸ ನಮ್ಮ ಮುಖ್ಯಾಧಿಕಾರಿಗಳಿಗೂ ನಮಗೂ ಬಂದಿದ್ದಾರೆ. ಅವರೊಂದಿಗೆ ಸೇರಿಕೊಂಡು ಮತ್ತು ಎಲ್ಲ ಜನರೊಟ್ಟಿಗೆ ಸೇರಿಕೊಂಡು ಈ ಒಂದು ಯುಜೆಡಿಯನ್ನು ಇದನ್ನು ಯಾಕೆ ನಾನು ಇಷ್ಟು ಒತ್ತಾಗಿ ಕೊಡ್ತೇನೆ ಅಂದರೆ, ಈ ಯುಜೆಡಿ ತರಲಿಕ್ಕೆ ಕಾರಣಕರ್ತರು ನನ್ನ ಅವಧಿಯಲ್ಲೇ ಡಾಕ್ಟರ್ ವಿ.ಎಸ್. ಆಚಾರ್ಯರ ಒಂದು ಕನಸಾಗಿತ್ತು, ಕುಂದಾಪುರಕ್ಕೆ ಈ ರೀತಿಯ ಒಂದು ಯುಜೆಡಿ ಅಂತ ತರಬೇಕಂತ. ಅವರು ಮತ್ತು ಎ.ಜಿ. ಕೊಡಗಿಯವರು, ಶಾಲಾಡಿ ಶ್ರೀನಿವಾಸ ಶೆಟ್ಟರು ಇವರೆಲ್ಲ ಒಂದು ಮಾರ್ಗದರ್ಶನದಿಂದ ನಾವು ಆ ಸಮಯದಲ್ಲಿ ಯುಜೆಡಿಯನ್ನು ನಾವು ತರಿಸಿತ್ತು. ಕಡೆಗೆ 5 ವರ್ಷದ ನಂತರ ಅದಕ್ಕೆ ಟೆಂಡರ್ ಆಗಿತ್ತು. ಈಗಾಗಲೇ ನೀವು ಹೇಳಿದಾಗೆ 8 ವರ್ಷಕ್ಕಿಂತ ಜಾಸ್ತಿ ಕಾಮಗಾರಿ ಮುಗಿದು ಸಮಯ ಕಳೆದಿದೆ. ಕೆಲವು ಸಣ್ಣ ಪುಟ್ಟ ದೋಷಗಳಿದೆ, ಜಾಗದ ವ್ಯವಸ್ಥೆ, ಅದನ್ನು ಸರಿಪಡಿಸಿಕೊಂಡು ಮುಂದಿನ ದಿನಗಳು ಆದಷ್ಟು ಬೇಗ ಈ ಯೋಜನೆಯನ್ನು ಮಾಡ್ತೇನೆ ಅಂತ ಒಂದು ಭರವಸೆಯನ್ನು ಕೊಡ್ತೇನೆ. ಹಾಯ್ ಅಮ್ಮ. ಹಾಯ್. ಇವತ್ತು ನನ್ನ ಫ್ರೆಂಡ್ ಒಬ್ಳು ಅವ್ರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ? ಬರ್ತ್ಡೇನಾ? ಸ್ಪೆಷಲ್ ಡೇ. ಏನ್ ಗಿಫ್ಟ್ ಕೊಟ್ಲು? ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್. ಉಳಿಯಾ ಜುವೆಲ್ಸ್, ಸೌಂದರ್ಯಕ್ಕೆ ಸಾಂಪ್ರದಾಯಿಕ ಕೊಡುಗೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.